ಏಯ್ ಮುಂದೆ ಕುತ್ಕೊಳ್ರಿ. ಏನು ಸೋತ್ ಬಿಡ್ತೀವಿ ಅನ್ಕೊಂಡಿದ್ರಾ? ಕನಿಷ್ಠ ಕಾಣ್ಕ ಕುತ್ಕೋಬೇಕಷ್ಟೇ. ಫಸ್ಟ್ ಪ್ಲೇಸಲ್ಲಿ ಇದ್ದೀವಿ ಇವಾಗ ನಾವು. ಗೊತ್ತಾ, ನೋಡಿದ್ದೀರಾ ಫಸ್ಟ್ ಪ್ಲೇಸ್ ಹೆಂಗಿರುತ್ತೆ ಅಂತ? ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಓಲಿ ಕುತ್ಕೊಳ್ಳಪ್ಪ. ಅವನು ಇವಾಗ ಮಾತಾಡೋಕ್ಕಾಗಲ್ಲ. ಮೊದಲೇ ಸೋತ್ ಬಿಟ್ಟಿದ್ದೀನಿ ಅನ್ನೋ ಟೆನ್ಷನಲ್ಲಿ ಇರ್ತಾನೆ. ಕೃಣಾಲ್ ಪಾಂಡ್ಯ ಎಲ್ಲಿಂದ ತಗೊಬರವ ನಾವು ಪ್ರೀತಿನ ಅವ್ರಿಗೆ ಹಂಚಕ್ಕೆ? ಅವ್ರು ಮಾಡಿರೋ ಸಹಾಯ ಏನು ಸಣ್ಣ ಪುಟ್ಟದ್ದು ಅನ್ಕೊಂಡಿದ್ದೀರಾ? ಭಾಳ ಚೆನ್ನಾಗಿ ಆಡಿದ್ರು. ಮಾತ್ರ ಅವ್ರಿಗೆ ಒಂದು ಚಿನ್ನದ ಬ್ಯಾಟು ಕೊಡಿಸ್ಬೇಕು. ಭುವನೇಶ್ವರ್ ಕುಮಾರು ಭಾಳ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಗೊತ್ತು ನಿಮಗೆಲ್ಲ. ಆದರೆ ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕೋರಿಗೆ ಆ ಬಾಲ್ಗೆ ಹೆಂಗೆ ಹೊಡಿಬೇಕು ಅನ್ನೋದು ಗೊತ್ತಿರುತ್ತೆ. ಅದು ಈ ಮ್ಯಾಚಲ್ಲಿ ತೋರಿಸ್ಕೊಟ್ಟವ್ರೆ. ಭಾಳ ಚೆನ್ನಾಗಿತ್ತು. ಲಾಸ್ಟ್ ಓವರಲ್ಲಿ 6 ಹೊಡೆದಿದ್ದು ಎಲ್ರಿಗೂ ಮರು ಜೀವ ಬಂದಂಗಾಯಿತು. ಸರ್, ರೊಮ್ಯಾರಿಯೋ ಶೆಪರ್ಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಅದೇನೋಪ್ಪ ಕೇಳಿಸ್ತಿಲ್ಲ ಕಣಪ್ಪ. ಹೇಳ್ತಿರೋದೇನು ಕೇಳಿಸ್ತಿಲ್ಲ. ಕೆಲವೊಂದು ಕೇಳಿಸಿದ್ರು ಕೇಳಿಸ್ದೇದವ್ರ ಥರ ಇರಬೇಕು, ನೋಡಿದ್ರು ನೋಡ್ದೇದವ್ರ ಥರ ಇದ್ಬಿಡ್ಬೇಕು. ಶಾಲ್ಟ್ ಇಲ್ಲದೇ ಇದ್ರು ಇವತ್ತು ಮ್ಯಾಚಲ್ಲಿ ಭಾಳ BP ಬರೆಸ್ಬಿಟ್ರು ಲಾಸ್ಟ್ ಓವರಲ್ಲಿ. ಏನಾಗುತ್ತೋ ಏನೋ, ನಮಗೆ ಗೊತ್ತಿತ್ತು ಗೆಲ್ತೀವಿ ಅಂತ. RCB ಮುಂಚೆ ಎಲ್ಲ ಆಡೋದು ನೋಡಿದರೆ ಹಿಂಗೆ ಗೆಲ್ಲೋದು, ಇದನ್ನೇ ಗೆಲುವು ಅನ್ನೋದು. ಈ ವಾರದ ಸಿದ್ಧರ ಚಪ್ಪಾಳೆ ಆ್ಯಕ್ಚುಲಿ ಲಾಸ್ಟ್ ಓವರ್ ಮಾಡಿದ್ನಲ್ಲ ಬೌಲರ್ ಕೊಡಬೇಕು ಅಂತ ಅನ್ಕೊಂಡೆ. ಸುಮ್ಮನೆ ತಮಾಷೆಗಳಿದು. ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್.